ಬಾಹೌ ಸ್ವಸಿದ್ಧೆ ಉಪಬರ್ಹಣೈ ಕಿಂ. ತೋಳು ಇರುವಾಗ ದಿಂಬು ಯಾಕೆ ಬೇಕಪ್ಪ? ದಿಂಬು ಯಾಕೆ ಬೇಕು? ದಿಂಬು ಅಂತನ್ನುವ ಶಬ್ದ ಮೈಸೂರು ಜನ, ಬೆಂಗಳೂರು ಸೀಮೆಯ ಜನ ಆಟಾಡ್ತಾರೆ, ಆದ್ದರಿಂದ ನಾನು ಮಾತಾಡಿದ್ದು. ದಿಂಬು ಶಬ್ದ ಸರಿಯಾದ ಶಬ್ದವಲ್ಲ. ತಲೆಗಿಂಬು, ಇಂಬು ಅಂದರೆ ಆಶ್ರಯ. ತಲೆಗೆ ಇಂಬು, ತಲೆಗಿಂಬು. ಅದು ನಮ್ಮ ಉತ್ತರ ಕರ್ನಾಟಕದಲ್ಲಿ ತಲೆಗಿಂಬಿ ಅಂತಾಗಿರ್ತದೆ, ಅದು ಬೇರೆ. ಅದನ್ನು ಬಿಟ್ಬಿಡಿ, ಆ ಇಕಾರವನ್ನು ಬಿಟ್ಬಿಡಿ. ಅದು ಉತ್ತರ ಕರ್ನಾಟಕದಲ್ಲಿ ಆ ಪ್ರತ್ಯಯಗಳ ಹತ್ತಿರ್ತದೆ. ಆದರೆ ಇದ್ದ ಶಬ್ದ ತಲೆಗಿಂಬು, ತಲೆಗೆ ಇಂಬು ಆಶ್ರಯ. ಆ ತಲೆಗಿಂಬು ಅಂತ ಅನ್ನೋದನ್ನು ಇನ್ನೂ ಚೆನ್ನ ಮಾಡಲಿಕ್ಕೆ ಹೋಗಿ ದಿಂಬು ಅಂತ ಮಾಡಿಟ್ಟಾರೆ. ಇರಲಿ. ಅಂತೂ ಆ ತಲೆಗಿಂಬು ಯಾಕೆ ಬೇಕು ನಿನಗೆ? ಕೈ ಇದೆಯಲ್ಲ, ಕೈ ಇಟ್ಕೋ, ಮಲ್ಕೋ. ನೆಲ ಇದೆ, ಮಂಚ ಯಾಕೆ? ಬಾಹು ಇದೆ, ತಲೆಗಿಂಬು ಯಾಕೆ? ಸತ್ಯಂಜಲವು, ಕೈ ಇರುವಾಗ ಎಲೆ ಯಾಕೆ ಬೇಕು? ಬಂಗಾರದ ತಟ್ಟೆ ಯಾಕೆ ಬೇಕು? ಕೈಯಲ್ಲಿ ಹಾಕೋ, ಬೇಡು, ಯಾರೋ ಹಾಕ್ತಾರೆ, ತಿನ್ನು ಅಲ್ಲೇ, ಇನ್ನೇನು ಹೆಚ್ಚು ಮಾಡೋದು? ಇಂಥವರಿಗೆ ಕರಪಾತ್ರಿ ಅಂತ ಕರೀತಾರೆ. ಕರವೇವ ಪಾತ್ರಂ, ಎರಡು ಕೈಗಳೇ ಅವನ ಪಾತ್ರ. ಯಸ್ಯ ಸಹ ಸತ್ಯಂಜಲೋ ಕಿಂ ಪುರು ಪರ್ಣಪಾತ್ರೈ ದಿಗ್ವಸ್ತ್ರಲಾಭೆ. ಆಕಾಶವೇ ಇಷ್ಟು ದೊಡ್ಡ ಬಟ್ಟೆ ಇರುವಾಗ ಮಾನ ಮುಚ್ಚೋದಕ್ಕೆ ಪ್ರತ್ಯೇಕ ಬಟ್ಟೆ ಬೇಕಾ? ನಿನಗೆಲ್ಲಿ ಮಾನವೋ? ಮಾನವೇ ಇಲ್ಲ ನಿನಗೆ. ಇದು ಪರಿಪಕ್ವರಾದಂತಹ ದಶೆ ಹೊಂದಿದಾಗ ಶುಕಾಚಾರ್ಯರಿಗೆ, ಸನತ್ಕುಮಾರಾದಿಗಳಿಗೆ, ಅವರಿಗೆ ಈ ಸ್ಥಿತಿ. ಹಾಗಾಗಿ ಸತ್ಯಂಜಲೋ ಕಿಂ ಪುರುಪರ್ಣಪತ್ರೈರ್ದಿಗ್ವಸ್ತ್ರಲಾಭೇ ಸತಿಂದುಕೂಲೈ. ಇದು ಆಗದೆ ಹೋದರೆ ಇನ್ನೊಂದು, ಇದಕ್ಕೆ ಕೆಳಗಿರುವಂತಹ ಇದು ಸಾಲಿಡ್ ಆದ ಸಾಧನೆ, ಇನ್ನು ಸ್ವಲ್ಪ ಸೆಮಿ ಸಾಲಿಡ್ ಆದ ಸಾಧನೆಯನ್ನು ಹೇಳ್ತಾರೆ. ಚೀರಾಣಿ ಕಿಂ ಪಥಿನ ಸಂತಿ ದಿಶಂತಿ ಭಿಕ್ಷಾಂ. ಶ್ರೀಮಂತರು ಬಟ್ಟೆಯನ್ನು ಉಪಯೋಗಿಸಿ ಸ್ವಲ್ಪ ಕೊಳಚೆ ಆದರೆ, ಸ್ವಲ್ಪ ಹರಿದ್ರೆ ಅದನ್ನು ಮಾರುವುದಕ್ಕೆ ಹೋಗಬಾರದು, ಬಳಸುವುದಕ್ಕೂ ಇಟ್ಕೋಬಾರ್ದು. ಅದನ್ನು ತನ್ನ ಕಂಪೌಂಡ್ ವಾಲಿನ ಮೇಲೆ ಅದನ್ನು ಹಾಕಿಟ್ಟುಬಿಡಬೇಕು. ಇಂಥ ಏನು ಅವಧೂತರಿದ್ದಾರೆ, ಅಥವಾ ಮಧ್ಯಮ ಸಾಧಕರಿದ್ದಾರೆ, ಅಪಕ್ವ ಯೋಗಿಗಳಿದ್ದಾರೆ, ಆ ಸನ್ಯಾಸಿಗಳು ಹೋಗ್ತಾ ಇರುವಾಗ ಆ ಚೀರ ಬಟ್ಟೆಯನ್ನು ಉಟ್ಟು ತಮ್ಮ ಜೀವನವನ್ನು ನಡೆಸ್ತಿರ್ತಾರೆ. ಬೆಳಿಗ್ಗೆ ಮಾಡಿದ ಅಡಿಗೆಯನ್ನು ಸಾಯಂಕಾಲ ಇಟ್ಕೋಬಾರ್ದು. ಪರವಾಗಿಲ್ಲ, ಸಾಯಂಕಾಲ ಇಟ್ಕೊಂಡ್ರು ಚಿಂತೆ ಇಲ್ಲ, ಅದು ತಪ್ಪೇ. ಸಾಯಂಕಾಲ ಮಾಡಿದ, ರಾತ್ರಿ ಮಾಡಿದ ಅಡಿಗೆಯನ್ನು ಮಾತ್ರ ಮತ್ತೆ ಫ್ರಿಜ್ಜಿನಲ್ಲಿ ಇಟ್ಟು ಮಾರನೇ ದಿವಸ ತಿನ್ನೋದಕ್ಕೆ ಇಟ್ಕೋಬಾರ್ದು. ಚಪಾತಿ ಒಳಗೆ ಹೋಯ್ತು, ಫ್ರಿಜ್ಜಿನಲ್ಲಿ ಕೂತ್ಕೊಳ್ತು, ನಾಳಿನ ದಿವಸ ಪ್ರಸಾದಕ್ಕೆ ಬರ್ತದೆ. ಹಾಗೆಲ್ಲ ಮಾಡಲಿಕ್ಕಿಲ್ಲ. ಉಪ್ಪಿನಕಾಯಿ, ಉಪ್ಪು, ತುಪ್ಪ ಇಂಥ ಕೆಲವು ಪದಾರ್ಥಗಳನ್ನು ಬಿಟ್ಟರೆ ಯಾವ ಪದಾರ್ಥಗಳನ್ನು ಕೂಡ ಫ್ರಿಜ್ ಇರಲಿಲ್ಲ ಅಂತ ಮಾತ್ರವಲ್ಲ, ಫ್ರಿಜ್ ಇದ್ದರೂ ಇಡ್ತಿರಲಿಲ್ಲ. ಹಾಗಾಗಿ ಇಡಬಾರದು ಅಂತ, ಅದು ಯಾತಯಾಮ ಅಂತ ಆಗ್ತದೆ. 3 ಗಂಟೆಯಾದ ಮೇಲೆ ಅನ್ನವನ್ನು ತಿನ್ನಬಾರದು ಅಂತ ಶಾಸ್ತ್ರ. ಯಾತಯಾಮಂ ಪರ್ಯುಷಿತಂ ಪೂತಿ ಪರ್ಯುಷಿತಂಚಯತೆ ಇತ್ಯಾದಿ. ಹಾಗಾಗಿ ಆ ವಿಧವಾಗಿ ಹಾಗೆ ಬಟ್ಟೆಯನ್ನು ಕೂಡ ಇಡಬಾರ್ದು. ಸ್ವಲ್ಪ ಹರಿದಾದ ಮೇಲೆ ಬೇಕಾದಷ್ಟು ಇದೆಯಲ್ಲ ನಿನಗೆ, ದೊಡ್ಡ 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 ಅಧಿಕಾರಿಗಳೇ ನಿನ್ನ ಅಧಿಕಾರದಲ್ಲಿ ಕೈ ಕೆಳಗಿದ್ದಾರೆ, ಇಷ್ಟು ಶ್ರೀಮಂತನಾಗಿದ್ದಿ, ಅಷ್ಟಿದ್ದಾಗ ನೀನು ಯಾಕಪ್ಪ ಕೊಡಬಾರದು ಇನ್ನೊಬ್ಬರಿಗೆ? ಇಟ್ಬಿಡು, ತೋರಣದಲ್ಲಿ ಹಾಕಿಬಿಡು ಅಂತಾರೆ. ಅಂಥ ಬಟ್ಟೆಗಳೆಲ್ಲ ಶ್ರೀಮಂತರು ಹಾಕಿಟ್ಟಾಗ ನೀನು ಯಾಕೆ ಕೊಂಡ್ಕೊಳ್ಳೋದಕ್ಕೆ ಹೋಗ್ತೀನಿ? ನೀನು ಇನ್ನೊಬ್ಬರ ಹತ್ರ ಬೇಡದಕ್ಕೆ ಯಾಕೆ ಹೋಗ್ತೀವಿ? ವಸ್ತ್ರದಾನ ಕೊಡಿ ಅಂತ ಏನು ಹೇಳಬೇಡ. ನಿನ್ನಷ್ಟಕ್ಕೆ ನೀನು ಆ ಬಟ್ಟೆ ತಗೋ, ಉಟ್ಕೋ, ನಡಿಯೋ. ಅಂಥವರಿಗೆ ಅದು ನಿಷಿದ್ಧ ಬಟ್ಟೆ ಅಂತ ಆಗುವುದಿಲ್ಲ. ನಮ್ಮವರಿಗೆ, ನಮ್ಮಂಥವರಿಗೆ ನಿಷಿದ್ಧ ಅದು. ಅಂಥ ಅವಧೂತರಿಗೆ ನಿಷಿದ್ಧವಲ್ಲ ಅದು. ಚೀರಾಣಿ ಕಿಂ ಪಥಿನ ಸಂತಿ ದಿಶಂತಿ ಭಿಕ್ಷಾಂ. ಭಿಕ್ಷೆ ಬೇಕು, ಹೊಟ್ಟೆಗೆ ಬೇಕು. ಹೊಟ್ಟೆ ಬೇಕು ಅಂದರೆ ಬೇಕಾದಷ್ಟು ಗಿಡಗಳಿವೆ, ಗಿಡಗಳಲ್ಲಿ ಹಣ್ಣಿದೆ, ಹಣ್ಣನ್ನು ತೆಕ್ಕೋ, ಕಿತ್ಕೋ, ತಿನ್ನು ಕಾಡಿನಲ್ಲಿ. ಅದೇನು ದೋಷವಲ್ಲ, ಅದು ತುಡುಗಲ್ಲ, ಕಳ್ಳತನವಲ್ಲದು. ನೋವಾಂಘ್ರಿ ಪರಭೃತ ಸರಿತೋಪ್ಯ ಶುಷ್ಯನ್. ನದಿಗಳೆಲ್ಲ ಒಣಗೋಗಿದೆಯಾ ನೋಡು, ಎಷ್ಟು ಹರಿತಾ ಇದೆ, ಬೇಕಾದಷ್ಟು ನೀರು ಕುಡಿ, ಬೊಗಸೆ ಮಾಡು, ಕುಡಿ ನೀರು. ವೃದ್ಧ ಗುಹಾಕ್ಯಂ. ಗುಹೆಗಳೆಲ್ಲ ಮುಚ್ಚಿಬಿಟ್ಟಿದ್ದಾರೆ, ಬಾಗಿಲು ಹಾಕಿದ್ದಾರೆ, ಬೀಗ ಹಾಕಿದ್ದಾರೆ. ಇಲ್ಲ, ಬಾಗಿಲು ತೆರೆದಿದೆ, ಗುಹೆಯೊಳಗೆ ಹೋಗು, ಮಲಗು. ಅಯ್ಯಯ್ಯೋ ಅಲ್ಲಿ ಹುಳ ಇದೆ, ಅದು ಕಡಿತದೆ ನನ್ನನ್ನು. ಯಾವ ಹುಳವೂ ಕಡಿಯುವುದಿಲ್ಲ ನಿನಗೆ. ನಿನ್ನ ಅನಿಮಿತ್ತ ಬಂಧುವಾದ ಭಗವಂತ ನಿನ್ನ ಸುತ್ತಮುತ್ತ ಇರುವಾಗ ಯಾವ ಹುಳ ಕಡಿಯತ್ತೋ ದಡ್ಡ. ಕಿಮವಧೂತ ಸಹೃನ್ನ ಕಷ್ಟ. ಅವಧೂತರಿಗೆ ಭಗವಂತ ಅನಿಮಿತ್ತ ಬಂಧುವಲ್ಲವೇ?
ಆ ಭಗವಂತ ಯಾವಾಗಲೂ ಇವನ ಹೃದಯದಲ್ಲಿ ಇವನು ಸ್ಮರಣೆ ಮಾಡ್ತಾ ಇದ್ದದ್ದಕ್ಕೆ, ಆ ಕೃಷ್ಣನನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡದ್ದಕ್ಕೆ ಕೃಷ್ಣನೇ ಇವನನ್ನು ತನ್ನ ಹೃದಯದಿಂದ ರಕ್ಷಣೆ ಮಾಡುವುದಿಲ್ಲ. ಅಕಸ್ಮಾತ್ ಭಜಂತಿ ಕವಯೋ ಧನ ದುರ್ಮದಾಂಧ. ಇಷ್ಟೆಲ್ಲ ತಿಳಿದು ಭಗವಂತ ರಕ್ಷಕ ಅಂತನ್ನುವ ತತ್ವವನ್ನು ತಿಳಿದು ಇನ್ನೊಬ್ಬರಿಗೆ ಭಿಕ್ಷೆ ಬೇಡುವುದಕ್ಕೆ ಯಾಕೆ ಹೋಗ್ತಿ ಉನ್ಮತ್ತರಾದ ಶ್ರೀಮಂತರ ಹತ್ರ? ಅಕಸ್ಮಾತ್ ಭಜಂತಿ ಕವಯೋ ಧನ ದುರ್ಮದಾಂಧಾನ್. ಧನದಿಂದ ಉನ್ಮತ್ತರಾದ ಸೊಕ್ಕಿದ ಜನರ ಹತ್ರ ಹೋಗಿ ಕೈ ಚಾಚಿ ಒಡ್ಡಿ ಬೇಡಿಕೋಬೇಡ, ಸಿಕ್ಕದ್ದರಲ್ಲಿ ಬಾಳುವುದನ್ನು ಕಲಿ ಅಂತ ಅವಧೂತರಿಗೆ ಹೇಳ್ತಾರೆ. ಇದಿಬ್ಬರೂ ಅವಧೂತರೇ. ಎರಡನೇದವನೇ ಅವಧೂತ ಸರಣ್ಣ ಕೃಷ್ಣ ಅಂತಂದ ಮೇಲೆ ಮೊದಲನೇದವರಂತೂ ಉತ್ತಮಾವಧೂತರು. ಅಂಥ ಉತ್ತಮಾವಧೂತರಿಗೂ ಮಧ್ಯಮಾವಧೂತರಿಗೂ ಇರುವ ಪರಿಪಕ್ವ ಹಾಗೂ ಅಪಕ್ವ ದಶೆಯಲ್ಲಿ ಇರುವಂತಹ ಜನರಿಗೆ ಹೇಳಿದ ಸಾಧನೆ. ಹೀಗಾಗಿ ಏವಂ ಸ್ವಚಿತ್ತೇ ಸ್ವತ ಏವ ಸಿದ್ಧೇ ಆತ್ಮ ಪ್ರಿಯರ್ಥೋ ಭಗವಾನನಂತಹ. ಇಷ್ಟೆಲ್ಲ ಆದ ಮೇಲೆ ಧ್ಯಾನ ಮಾಡುವುದು ಪ್ರಾರಂಭವಾಗ್ತದೆ. ಬಹಳ ಪೂರ್ವಪೀಠಿಕೆ ಬೇಕು. ಧ್ಯಾನ ಮಾಡುವುದಕ್ಕೆ ಪೂರ್ವಪೀಠಿಕೆ ಬಹಳ ಬೇಕು, ಬಹಳ ಬೇಕು. ಬಹಳ ಪೂರ್ವಪೀಠಿಕೆ ಆದ ಮೇಲೆ ಧ್ಯಾನವಾಗೋದು. ಧ್ಯಾನ ಸ್ವಲ್ಪೇ ಹೊತ್ತು ಮಾಡ್ತಿರ್ಬೋದು, ಆದರೆ ಸ್ವಲ್ಪ ಹೊತ್ತಿನ ಧ್ಯಾನವಾಗಬೇಕಾದರೂ ಕೂಡ ಈಗ ಒಬ್ಬ ಮಿನಿಸ್ಟರ್ ಬಂದು ಹೋಗ್ತಾನೆ ಅಂತಂದರೆ ಅವನು 5 ನಿಮಿಷ ವಿಸಿಟ್ ಕೊಡ್ತಿರ್ಬೋದು, ಆದರೆ ಪ್ರಿಪರೇಷನ್ ಎಷ್ಟಿರ್ತದೆ. ಹಾಗೆ ಧ್ಯಾನ ಎನ್ನುವುದು ದೇವರ ವಿಸಿಟ್. ಅದು ಮನಸ್ಸಿನಿಂದ ದೇವರನ್ನು ವಿಸಿಟ್ ಮಾಡುವುದೇ ಧ್ಯಾನ. ಅಂಥ ಸರ್ವೋತ್ತಮನಾದ ಭಗವಂತನ ದರ್ಶನವನ್ನು ಮಾಡಿಕೊಳ್ಳುವ ಕಾಲ ಬಂದಾಗ ಪರಿಪಕ್ವತೆ ಸಾಧನೆ ತುಂಬ ಬೇಕು. ಅಷ್ಟೆಲ್ಲ ಸಾಧನೆಯನ್ನು ಮಾಡಿಕೊಂಡಾಗ ಭಗವಂತನ ಧ್ಯಾನವನ್ನು ಮಾಡಲಿಕ್ಕಾಗ್ತದೆ. ಸ್ವಚಿತ್ತ 2 ವಿಧವಾದದ್ದು, ಜಡವಾದ ಮನಸ್ಸು ಅಥವಾ ಮತ್ತು ಚಿನ್ಮಯವಾದ ಮನಸ್ಸು. ಈ ಜಡವಾದ ಮನಸ್ಸು ಮತ್ತು ಚಿನ್ಮಯವಾದ ಮನಸ್ಸು ಎರಡೂ ಯಾರ ವಶದಲ್ಲಿ ಇವೆಯೋ ಅಂಥ ವ್ಯಕ್ತಿ ಪರಮಾತ್ಮನನ್ನು ಸ್ವಾಮಿ ಎಂಬುದಾಗಿ ಉಪಾಸನೆ ಮಾಡಬೇಕು. ಭಗವಂತ ಸರ್ವಸ್ವಾಮಿಯಾಗಿದ್ದಾನೆ. ಇದು ತುಂಬ ಶ್ರೇಷ್ಠವಾದ ಉಪಾಸನೆ, ಬಹಳ ಶ್ರೇಷ್ಠವಾದ ಉಪಾಸನೆ. ಪರಮಾತ್ಮ ಅನಂತ ಗುಣಪೂರ್ಣ, ಬಹಳ ಶ್ರೇಷ್ಠವಾದ ಉಪಾಸನೆ. ಪರಮಾತ್ಮ ಸ್ವತಂತ್ರ, ನಾಮವನ ದಾಸರು, ಇದು ತುಂಬ ಶ್ರೇಷ್ಠವಾದ ಉಪಾಸನೆ. ದೇವರೊಬ್ಬನೇ ಸ್ವತಂತ್ರ, ನಾವೆಲ್ಲ ಪರತಂತ್ರರು. ಈ 3 ಮಾತುಗಳೇನಿವೆ, ಈ 3 ಮಾತುಗಳು ಬಹಳ ಬಹಳ ಮುಖ್ಯವಾದದ್ದು. ಸಮಗ್ರವಾದ ಉಪನಿಷತ್ತುಗಳ, ಭಾಗವತ, ಮಹಾಭಾರತ, ಭಗವದ್ಗೀತಾ, ಬ್ರಹ್ಮಸೂತ್ರ, ಸರ್ವಮೂಲಾದಿಗಳ ಸಮಗ್ರ ಸಚ್ಛಾಸ್ತ್ರದ ಸಾರಾತ್ಸಾರಭೂತವಾದಂಥದ್ದು ಈ 3 ಶಬ್ದಗಳಲ್ಲಿದೆ. ಸ್ವತಂತ್ರ ದೇವರು, ಅನಂತ ದೇವರು, ಸ್ವಾಮಿ ದೇವರು. ಸ್ವತಂತ್ರ, ಅನಂತ, ಸ್ವಾಮಿ, ಈ 3 ಮಾತುಗಳೇನಿವೆ, ಈ 3 ಮಾತುಗಳಲ್ಲಿ ಸಮಸ್ತ ಸಚ್ಛಾಸ್ತ್ರ ಅಡಗಿದೆ. ಹಾಗಾಗಿ ಸ್ವಾಮಿ ಎಂಬಂತಹ ಚಿಂತನವನ್ನು ಸದಾಕಾಲ ಮಾಡಬೇಕಾದದ್ದು. ದೇವರು ನನ್ನ ಸ್ವಾಮಿ, ದೇವರು ನನ್ನ ಒಡೆಯ, ದೇವರು ನನ್ನ ಪ್ರಭು, ಅವನೇ ನನ್ನ ನಿಯಾಮಕ ಇತ್ಯಾದಿ. ಹಾಗಾಗಿ ಆತ್ಮ ಇನ್ನೊಂದು ತುಂಬ ಮಹತ್ವದ್ದು, ತುಂಬ ಮಹತ್ವದ್ದು. ಈಗ ನೀವು ಆಪತ್ತಿನಲ್ಲಿದ್ದೀರಿ, ಆಪತ್ತಿನಲ್ಲಿರುವಾಗ ನಿಮ್ಮ ಜೊತೆಗೆ ಮಾತಾಡಿಸೋದಕ್ಕಾಗಿ ಬಂದರು. ಏನೋ ನಿಮಗೇನೋ ಆಪತ್ತು ಬಂದಿದೆ ಅಂತ ಗೊತ್ತಾಯಿತು. ಆ ಆಪತ್ತಿನೊಳಗೆ, ಕಾಡಿನೊಳಗೆ ನೀವು ಇದ್ದದ್ದನ್ನು ಕಂಡು ಅವರು ನಿಮ್ಮನ್ನು ನೋಡಿ ಮಾತಾಡಿಸೋದಕ್ಕಾಗಿ ಬಂದರು. ಅವರೆಲ್ಲರೂ ನಿಮಗೆ ಪ್ರಿಯರಾದವರು. ಪ್ರಿಯರಾಗದೇ ಇದ್ದರೆ ನೀವು ಅವರಷ್ಟು ಉಪಕಾರ ಮಾಡಿದ ಮೇಲೆ ನೀವು ನಿಮಗೆ ಅವರು ಪ್ರಿಯರೇ. ಅವರು ಮಾತಾಡಿಸೋದಕ್ಕೆ ಬಂದರು. ಮಾತಾಡಿಸಿ ಕೆಲವರು ಹೋಗಿಬಿಟ್ರು, ಕೆಲವರು ಉಳಿದುಕೊಂಡ್ರು. ಅವರು ಹೆಚ್ಚು ಪ್ರಿಯರು. ಆಗೋಯ್ತೆ, ಅವರು ಹೆಚ್ಚು ಪ್ರಿಯರು. ಅವರು ಸಾಯಂಕಾಲ 6ರವರೆಗೆ 7ರವರೆಗೆ ನೋಡಿದರು. ಕತ್ತಲೆ ಆಗಲಿಕ್ಕೆ ಶುರುವಾಯಿತು. ಬರ್ತೇವೆ, ಮತ್ತೆ ನಾಳೆ ಬಂದು ಭೇಟಿ ಆಗ್ತೇವೆ ಅಂತ ಅವರೂ ಸಾಗಿದರು. ಇನ್ನು ಕೆಲವರು ಉಳಿದ್ರು, ಅವರು ಉಳಿತಾರೆ. ನಾವು ಉಳಿದು ಇಲ್ಲಿಲ್ಲ, ರಾತ್ರಿ ಆದರೂ ಚಿಂತಿಲ್ಲ, ನಾವಿರ್ತೇವೆ ನಿಮ್ಮ ಜೊತೆಗೆ ಅಂತ ಅವರಿರ್ತಾರೆ. 9-10ರವರೆಗೆ ಅವರು ಇದ್ದರು. ಆಮೇಲೆ ತೋಳಗಳು, ಹುಲಿಗಳು ಅಲ್ಲಲ್ಲಿ ಓಡಾಡಿದ್ದನ್ನು ಕಂಡು ಸ್ವಲ್ಪ ಹೋಗಿ ಬರ್ತೇವೆ, ಇಲ್ಲೇ ಒಂದು ಸ್ವಲ್ಪ ಮನೆಗೆ ಹೋಗಿ ಏನೋ ಫೋನ್ ಬಂತು ಅಂತ ಹೇಳಿ ಮನೆಗೆ ಹೋಗಿ ಬರ್ತಾರೆ. ಅವರು 3ನೇದವರು. ಕೊನೆಗೆ ಕೆಲವರು ಉಳಿತಾರೆ. ರಾತ್ರಿ ನಿಮ್ಮ ಸತ್ತ ನಿಮ್ಮ ಜೊತೆಗೆ ಸಾಯ್ತೀವಿ, ಬದುಕಿದ್ರೆ ನಿಮ್ಮ ಜೊತೆಗೆ ಇರ್ತೀವಿ, ಏನಾದರೂ ಆಗ ನಿಮ್ಮ ಜೊತೆಗೆ ಬಿಡ್ತೀವಿ, ಬಿಟ್ಟು ಹೋಗೋದಿಲ್ಲ ನಾವು ಅಂತಿರ್ತಾರೆ. ಅವರು ನಿಮಗೆ ತುಂಬ ಪ್ರೀತಿಯವರಾಗ್ತಾರೆ.
ಹೌದೋ ಇಲ್ವೋ? ಸಂಶಯ ಇದೇನು? ಹಾಗೆ ನಮ್ಮ ಜೊತೆಗೆ ಈ ದೇಹ 100 ವರ್ಷದ ತನಕ ಬರ್ತದೆ. ನಮ್ಮ ಜೊತೆಗೆ ನಮ್ಮ ಮನಸ್ಸು ಇಂದ್ರಿಯಗಳು ಲಿಂಗದೇಹ ಭಂಗವಾಗುವವರೆಗೆ ಮಾತ್ರ ಬರ್ತದೆ. ಅನಾದ್ಯನಂತ ಕಾಲದಲ್ಲಿ ನಮ್ಮ ಜೊತೆಗೆ ಇರತಕ್ಕಂತಹ ವ್ಯಕ್ತಿ ಯಾರು? ದೇವರೊಬ್ಬ. ಹಾಗಾಗಿ ಆ ದೇವರು ಮಾಡುವ ಉಪಕಾರ ಯಾವ ದೇಹ, ಯಾವ ಇಂದ್ರಿಯ, ಯಾವ ಮನಸ್ಸು, ಯಾವ ಬಂಧು, ಯಾವ ಬಳಗ, ಯಾವ ಹೆಂಡತಿ, ಯಾವ ಮಕ್ಕಳು ಯಾರೂ ನಮಗೆ ಮಾಡಿಲ್ಲ. ಯಾರೂ ಮಾಡಲಿಕ್ಕೆ ಸಾಧ್ಯವೂ ಇಲ್ಲ. ಸ್ವತಂತ್ರರೂ ಅಲ್ಲ. ಎಲ್ಲರೂ ತಮ್ಮ ತಮ್ಮ ಸ್ವಾರ್ಥದಲ್ಲೇ ನಿರತರಾದವರು. ನಾವು ಇನ್ನೊಬ್ಬರಿಗಲ್ಲ, ಇನ್ನೊಬ್ಬರು ನಮಗಲ್ಲ. ಏನೂ ಸ್ವಾರ್ಥವಿಲ್ಲದಿದ್ದವನು ಯಾರು? ದೇವರೊಬ್ಬ. ಹೇಳಿ, ಅವನಿಗೇನು ಸ್ವಾರ್ಥ ಇದೆ? ಅವನ ಹೆಂಡತಿ, ಅವನ ಮಕ್ಕಳು, ಅವನ ಸಂಪತ್ತಿ ಸಂಪಾದನೆ ಮಾಡಬೇಕು, ಇದೇನಾದರೂ ಅವನಿಗೆ ಸಮಸ್ಯೆ ಇದೆಯಾ? ಏನಿಲ್ಲ. ಹಾಗಾಗಿ ಏನೂ ಸ್ವಾರ್ಥವಿಲ್ಲದೆ ಉಪಕಾರ ಮಾಡ್ತಾ ಇದ್ದವನು ಒಬ್ಬನೇ ಒಬ್ಬ, ಅದು ಭಗವಂತ. ಯಾವಾಗಲೂ ಇದ್ದವನು ದೇವರೊಬ್ಬ, ಅವನೊಬ್ಬನೇ ನಮಗೆ. ಸ್ವತಂತ್ರನಾದವನು ದೇವರೊಬ್ಬ, ಸ್ವತಂತ್ರವಾಗಿ ಉಪಕಾರ ಮಾಡುವವನು ದೇವರೊಬ್ಬ, ಅನಂತ ಕರುಣಾಮಯ ದೇವರೊಬ್ಬ. ಹಾಗಾಗಿ ಇಷ್ಟು ಅನಂತ ಗುಣಪೂರ್ಣನಾದರೂ ಒಬ್ಬೊಬ್ಬ ಜೀವನ ಒಂದೊಂದು ಕರ್ಮಗಳಿಗೆ ತಕ್ಕಂತೆ ಅವರ ಬೆನ್ನತ್ತಿ ಅವರಿಗೆ ಆಪತ್ತು ಅನುವು ಬಂದಾಗ ಎಲ್ಲ ಕಾಲದಲ್ಲಿ ಅವನ ಜೊತೆಗೆ ಇದ್ದವನು ದೇವರೊಬ್ಬ. ಹಾಗಾಗಿ ದೇವರೊಬ್ಬನೇ ಪರಮಪ್ರಿಯ. ಪರಮಪ್ರಿಯ ಇನ್ಯಾರೂ ಪರಮಪ್ರಿಯರಲ್ಲ. ಇದರ ಚಿಂತನವನ್ನು ಸದಾಕಾಲ ನಾವು ಮಾಡಬೇಕು. ಬೃಹದಾರಣ್ಯಕೋಪನಿಷತ್ತು ತುಂಬ ಸುಂದರವಾಗಿ ಹೇಳ್ತದೆ, ಬಹಳ ಸುಂದರವಾಗಿ ಹೇಳ್ತದೆ. ನವಾರೇ ಪತ್ಯುಕ್ಕಾಮಾಯ ಪತಿಪ್ರಿಯೋ ಭವತಿರೇ ಆತ್ಮನಸ್ತು ಕಾಮಾಯ ಪತಿಪ್ರಿಯೋ ಭವತಿ. ಗಂಡ ಪ್ರೀತಿ ಮಾಡಬೇಕು ಅಂತಂದದ್ದಕ್ಕೆ ಗಂಡ ಹೆಂಡತಿ ಮೇಲೆ ಪ್ರೀತಿ ಮಾಡಲಿಕ್ಕಾಗುವುದಿಲ್ಲ. ಹೆಂಡತಿಗೆ ಗಂಡ ಪ್ರಿಯನಾಗುವುದು ದೇವರ ಸಂಕಲ್ಪದಿಂದ. ಹೆಂಡತಿಗೆ ಗಂಡ ಪ್ರಿಯನಾಗ್ತಾನೆ. ಹೆಂಡತಿ ಪ್ರೀತಿ ಮಾಡಬೇಕು ಅಂತ ಎಷ್ಟು ಅನ್ಕೊಂಡ್ರೂ ಆಗೋದಿಲ್ಲ, ದೇವರೇ ಇಚ್ಛೆ ಮಾಡಬೇಕು. ನಮ ಅರೆ ಜಾಯೈ ಕಾಮಾಯ ಜಾಯ ಪ್ರಿಯ ಭವತಿ ಆತ್ಮನಸ್ತು ಕಾಮಾಯ ಜಾಯ ಪ್ರಿಯ ಭವತಿ. ದೇವರು ಸಂಕಲ್ಪ ಮಾಡಿದ ಗಂಡನಿಗೆ ಹೆಂಡತಿಯ ಮೇಲೆ ಪ್ರೀತಿ, ಹೆಂಡತಿಗೆ ಗಂಡನ ಮೇಲೆ ಪ್ರೀತಿ. ಅಂದರೆ ಒಬ್ಬರಿಗೆ ಇನ್ನೊಬ್ಬರು ಪ್ರೀತಿಸುವುದು ಯಾವಾಗ? ದೇವರ ಸಂಕಲ್ಪದಿಂದ. ಆ ಪ್ರಿಯ ಎಂಬ ರೂಪದಿಂದ, ಪ್ರಿಯಕೃತ್ ಪ್ರೀತಿವರ್ಧನ ಎಂಬ ರೂಪದಿಂದ ಭಗವಂತ ಸನ್ನಿಹಿತನಾಗಿ ಅವನು ಪ್ರೀತಿಯನ್ನು ಕೊಟ್ಟರೆ ಉಂಟು. ಹಾಗಾಗಿ ಆ ಭಗವಂತ ಪ್ರಿಯ. ಯಾವ ಸ್ಟಫ್ ಇದ್ದದ್ದಕ್ಕಾಗಿ ಅದಕ್ಕೆ ಬೆಲೆ ಬಂತು ಹೇಳಿ ನೋಡೋಣ. ಒಂದು ಡಬ್ಬಿ, ಚಂದವಾದ ಡಬ್ಬಿ, ಇನ್ನೊಂದು ಡಬ್ಬಿ. ಈ ಡಬ್ಬಿಗೆ 7.5 ಲಕ್ಷ, ಈ ಡಬ್ಬಿಗೆ 36,000. ಆ ಬೆಲೆ ಎದಕ್ಕೆ? ಡಬ್ಬಿಗ, ಬಾಕ್ಸಿಗ ಅಲ್ಲ, ಆ ಬಾಕ್ಸಿನೊಳಗಿರುವ ವಜ್ರದ ಓಲೆಗೆ. ವಜ್ರದ ಓಲೆಗೆ 7 ಲಕ್ಷ, ಬಾಕ್ಸಿಗಲ್ಲ. ಬಾಕ್ಸಿನಲ್ಲಿ ಆ 7 ಲಕ್ಷದ ಆಸ್ತಿಯನ್ನು, ಒಡವೆಯನ್ನು ಇಟ್ಟಿದ್ದೇವೆ. ಆದ್ದರಿಂದ ಆ ಬಾಕ್ಸಿಗೂ ಬೆಲೆ ಬಂತು. ಹಾಗೆ ಪ್ರಿಯನಾದ ದೇವರು ಅವರವರಲ್ಲಿ ಸನ್ನಿಹಿತನಾದದ್ದಕ್ಕೆ, ಇನ್ ರಿಲೇಷನ್ ಟು ಮೀ, ಅವನು ಪ್ರಿಯನಾದದ್ದರಿಂದ ಈ ಪ್ರಿಯತ್ವ ಅಂತನ್ನುವುದರಲ್ಲಿ ನಿರೂಪ್ಯ ನಿರೂಪಕ ಭಾವವಿದೆ. ಪ್ರಿಯ ಅಂತನ್ನುವ ರೂಪದಿಂದ ಎಲ್ಲರಲ್ಲಿದ್ದಾನೆ ಪರಮಾತ್ಮ. ತೆಗೆದುಕೊಂಡು ಮಾಡೋದೇನು? ಮನ್ನಿಷ್ಠ ಪ್ರೀತಿ ನಿರೂಪಿತ ವಿಷಯತಾಶಾಲಿತ್ವೇನ ಪರಮಾತ್ಮ ಎಲ್ಲಿದ್ದಾನೋ ಅವನಲ್ಲಿ ನನಗೆ ಪ್ರೀತಿ ಬರ್ತದೆ. ಹಾಗಾಗಿ ಭಗವಂತ ಪ್ರಿಯನಾಗಿ ಎಲ್ಲರಲ್ಲಿ ಇದ್ದಾನೆ. ಈಗ ನಮ್ಮ ಶತ್ರುಗಳಿದ್ದಾರೆ ಅಂತ ತಿಳಿರಿ, ಯಾರ ಮೇಲೆ ನಮಗೆ ಪ್ರೀತಿ ಇಲ್ಲ ಅಂಥ ನಮ್ಮ ಶತ್ರುಗಳು ಯಾರೋ ಇದ್ದಾರೆ, ನಾವು ದ್ವೇಷ ಮಾಡುವವರು. ಅವರು ತನ್ನ ಗೆಳೆಯರಿಗೆ ಅವನು ಪ್ರಿಯನಲ್ವೇ? ಅವನ ಹೆಂಡತಿ ಮಕ್ಕಳಿಗೆ ಪ್ರಿಯನಲ್ವೇ? ಅವನಲ್ಲಿ ದೇವರು ಪ್ರಿಯ ಅಂತನ ರೂಪದಿಂದ ಇರಬೇಡವೇ? ಇದ್ದೇ ಇದ್ದಾನೆ. ನಮಗ್ಯಾಕೆ ಪ್ರಿಯನಾಗಲಿಲ್ಲ? ನಮ್ಮಿಂದ ನಿರೂಪಿತವಾದ ಪ್ರೀತಿಯನ್ನು ಹುಟ್ಟಿಸುವಂತೆ ಪರಮಾತ್ಮ ಇಚ್ಛೆಯನ್ನು ಮಾಡಿಲ್ಲ, ಅನುಗ್ರಹವನ್ನು ಮಾಡಿಲ್ಲ. ಆದ್ದರಿಂದ ಪ್ರಿಯನಾಗೋದು. ಹಾಗಾಗಿ ಯಾರ್ಯಾರಲ್ಲಿ ಯಾರ್ಯಾರಿಗೆ ಪ್ರೀತಿ ಬರ್ತದೋ, ಎಷ್ಟೆಷ್ಟು ಕಾಲದವರೆಗೆ ಬರ್ತದೋ, ಕಾಲದ ಸೀಮೆ ಇದೆ, ದೇಶದ ಸೀಮೆ ಇದೆ, ಅವಸ್ಥೆಯ ಸೀಮೆ ಇದೆ, ಎಲ್ಲ ಪರಿಸ್ಥಿತಿಯೂ ಗಂಭೀರವಾಗಿದೆ. ಇಷ್ಟೆಲ್ಲ ಇದ್ದಾಗ ಯಾರು ಯಾರಿಗೆ ಪ್ರಿಯರೋ ಅವರಲ್ಲಿ ಅವರಿಗೆ ಪ್ರೀತಿಯನ್ನು ಹುಟ್ಟಿಸುವಂತೆ ಭಗವಂತ ಸಂಕಲ್ಪ ಮಾಡಿ ಇಟ್ಟಿರ್ತಾನೆ ಅಷ್ಟೇ. ಹಾಗಾಗಿ ಪ್ರಿಯ ಯಾರು? ದೇವರು. ದೇವರೊಬ್ಬ ಪ್ರಿಯ. ಆದ್ದರಿಂದ ಪ್ರಿಯೋರ್ಥ ಭಗವಂತ ಪ್ರಿಯ. ಪ್ರಿಯನಾಗುವುದಲ್ಲದೆ ಪರಮಾತ್ಮ ಸ್ವಯಂ ಪುರುಷಾರ್ಥ ರೂಪ. ಸ್ವಯಂ ಪುರುಷಾರ್ಥ ರೂಪ. ಪುರುಷಾರ್ಥ ಅಂದ್ರೇನು? ಬಹಳ ಮಹತ್ವದ್ದು, ಬಹಳ ಮಹತ್ವದ್ದು, ಬಹಳ ಮಹತ್ವದ್ದು.
ಶ್ರೀಮದಾಚಾರ್ಯರು ಇದಕ್ಕಾಗಿ ಭೀಮಾವತಾರದಲ್ಲೂ ಕೂಡ ಗಟ್ಟಿಯಾಗಿ ಟೇಬಲ್ ಕುಟ್ಟಿ ಕುಟ್ಟಿ ಹೇಳಿದ್ದಾರೆ, ಸಿದ್ಧಾಂತವಾಗಿ ಮಾಡಿದ್ದಾರೆ. ದೇವರನ್ನು ನೀನು ಕಾಮಿಸದೇ ಇದ್ದರೆ ಅಂಧಂತಮಸ್ಸಿಗೆ ಹೋಗ್ತೀನಿ, ನೇರ ನಿನಗೆ ಅಂಧಂತಮಸ್ಸು. ನಾವು ಬೇಡಬೇಕಾದದ್ದೇನು ಅಂದರೆ ದೇವರನ್ನು ಬೇಡಬೇಕು. ಭಗವಂತ ನೀನು ಸಿಗು, ನೀನು ಸಿಗು. ತದ್ಬ್ರಹ್ಮಸ್ಯಾನ್ಮಮಾಸ್ಪದಂ, ತದ್ಬ್ರಹ್ಮಸ್ಯಾನ್ಮಮಾಸ್ಪದಂ. ಆ ಭಗವಂತ ನನಗೆ ಆಶ್ರಯನಾಗಲಿ, ಅವನು ನನಗೆ ಆಶ್ರಯದಾತೃವಾಗಲಿ, ಆ ಭಗವಂತನ ಪ್ರೀತಿ ನನಗೆ ಸಿಗಲಿ. ದೇವರನ್ನು ಕಾಮಿಸದೇ ಇದ್ದರೆ ದೇವರು ಅತ್ಯಂತ ಸರ್ವರಿಗೂ ಕಾಮ್ಯನಾದವ. ಕಾಮ್ಯವಾದದ್ದೇ ಅರ್ಥನೀಯ, ಅರ್ಥನೀಯವಾದದ್ದೇ ಅರ್ಥ. ಅರ್ಥವೆಂದರೆ ಪುರುಷಾರ್ಥ. ದೇವರು ಅರ್ಥ ಎಂದರೆ ಪುರುಷಾರ್ಥ, ಪುರುಷಾರ್ಥ ಎಂದರೆ ಪುರುಷನಿಂದ ಅಭ್ಯರ್ಥನೀಯನಾದವ, ಅಂದರೆ ಕಾಮ್ಯನಾದವ. ಪುರುಷರಿಗೆ ಕಾಮ್ಯನಾದವನು ದೇವರು. ದೇವರು ಪುರುಷರಿಗೆ ಕಾಮ್ಯನಾಗಲೇಬೇಕು. ಅಕಾಮಿತೋ ಅವಾಗ್ಗತಿಮೇವ ದದ್ಯಾತ್. ಶ್ರೀಮದಾಚಾರ್ಯರು ಹೇಳ್ತಾರೆ, ಅಕಾಮಿತೋ ಅವಾಗ್ಗತಿಮೇವ ದದ್ಯಾತ್. ಯಾರನ್ನು ನಾವು ಬಯಸುವುದಿಲ್ಲ, ಬೇಡುವುದಿಲ್ಲ, ದೇವರನ್ನು ಬೇಡದೇ ಇದ್ದರೆ ದೇವರು ನಮಗೆ ಅಂಧಂತಮಸ್ಸನ್ನು ಕೊಡ್ತಾನೆ. ಆದ್ದರಿಂದ ದೇವರು ಸಿಗಲಿ, ದೇವರು ಸಿಗಲಿ, ದೇವರ ಪ್ರಾಪ್ತಿಯಾಗಲಿ ಎಂದು ಬೇಡಬೇಕು ನಾವು. ಹಾಗಾಗಿ ಅದಕ್ಕಾಗಿ ಪರಮಾತ್ಮನಿಗೆ ಅರ್ಥ ಅಂತ ಕರೀತಾರೆ. ಭಗವಂತ ಪ್ರಿಯ, ಭಗವಂತ ಪುರುಷಾರ್ಥ ರೂಪ, ಭಗವಂತ ಸರ್ವಸ್ವಾಮಿ, ಭಗವಂತ ಷಡ್ಗುಣೈಶ್ವರ್ಯ ಪೂರ್ಣ. ನಾವು ಪುರುಷಾರ್ಥ ಅಂತ ಹೇಳಿ ದೇವರನ್ನೇನೋ ಬೇಡಿದ್ದಾಯಿತು. ದೇವರು ಬೇಡಿದ ಮಾತ್ರಕ್ಕೆ ನಮಗೇನು ಸಿಗಲಿಲ್ಲ, ದೇವರು ಮಾತ್ರ ಸಿಕ್ಕ ಅಂತಲ್ಲ. ಸ್ವಯಂ ಆ ಭಗವಂತ ಅನಂತ ಗುಣಪೂರ್ಣನಾಗಿದ್ದಾನೆ, ಅನಂತನೂ ಆಗಿದ್ದಾನೆ, ಅನಂತ ದೇಶಕಾಲಗಳಲ್ಲಿ ವ್ಯಾಪ್ತನಾಗಿ ಅನಂತ ರೂಪಗಳಿಂದ ಇದ್ದಾನೆ. ಅಂಥ ಪರಮಾತ್ಮನನ್ನು ನಾವು ಆರಾಧನೆ ಮಾಡಬೇಕು. ಆಚಾರ್ಯರಿಗೆ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ದೇವರನ್ನು ಎಷ್ಟು ಪ್ರಿಯ ಅಂತ ಹೇಳಿದರೂ ಅವರಿಗೆ ತೃಪ್ತಿ ಇಲ್ಲ. ಪ್ರೇಷ್ಠತಮಸ್ಸದ ಟ್ರಿಬಲ್ ಸೂಪರ್ಲೇಟಿವ್ಸ್. ಹ್ಯಾವ್ ಯು ಹರ್ಡ್ ಎಟ್ ಆಲ್? ಪ್ರೇಷ್ಠ ಸೂಪರ್ಲೇಟಿವ್, ಪ್ರೇಷ್ಠ ಸೂಪರ್ಲೇಟಿವ್, ಪ್ರೇಷ್ಠ ತಮಸ್ಸದ. Superlative than the superlative, than the superlative, and it is for eternity, ಸದಾ. ಹೀಗೆ ದೇವರನ್ನು ಕೊಂಡಾಡ್ತಾರೆ ಶ್ರೀಮದಾಚಾರ್ಯ. ಪ್ರೇಷ್ಠ ತಮಸ್ಸದ. ಭಾರಿ ಸುಂದರವಾಗಿ ಆಚಾರ್ಯರು ದೇವರನ್ನು ಕೊಂಡಾಡುವಾಗ ಮೈಮರೆತು ಬಿಡ್ತಾರೆ. ಪ್ರಿಯತಾಂ ಪ್ರೀತಯೇವ ಅಲಂ ವಿಷ್ಣು ಮೇ ಪರಮಸ್ಸ ಹೃತ. ಆದ್ದರಿಂದ ಈ ಪ್ರಿಯ ಅಂತನ್ನೋದೇನಿದೆ ನೋಡಿ, ಇದು ಬಹಳ ಮಹತ್ವದ ಉಪಾಸನೆ. ಇದು ದೇವರು ನಮ್ಮ ಪ್ರಿಯ ಅಂತ ಉಪಾಸನೆ ಮಾಡಬೇಕು. ಆ ಉಪಾಸನೆ ಅಂತ ಅನ್ನೋದೇನಿದೆ ಅದು ನಮಗೂ ದೇವರಿಗೂ ಬಹಳ ಹತ್ತಿರದ ಸಂಬಂಧವನ್ನು ತಂದುಕೊಡ್ತದೆ. ಹತ್ತಿರದ ಸಂಬಂಧವನ್ನು ತಂದು, ಅವರು ನಮ್ಮ ಗುರುಗಳು, ಅವರು ನಮ್ಮ ಸ್ವಾಮಿಗಳು, ಅವರು ನಮ್ಮ ರಾಜರು, ಅವರು ನಮ್ಮ ಅಧಿಕಾರಿಗಳು, ಪ್ರಯೋಜನವಿಲ್ಲ. ಆತ್ಮೀಯತೆ ಬರಲಿಲ್ಲ. ಆತ್ಮೀಯತೆ ಬರುವುದು ಒಂದೇ ಒಂದು ಪ್ರಸಂಗದಲ್ಲ, ಅದು ಪ್ರಿಯ.